ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷ, ಗ್ರಾಮ ಸಹಾಯಕರ ಸಂಘದ ಜಿಲ್ಲಾಧ್ಯಕ್ಷ. ಏನು ಈ ಸರ್ಕಾರ 25/9/2025 ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತು, ಡಿ ಗ್ರೂಪ್ ಬೇಕಾ ಅಥವಾ ಕನಿಷ್ಠ ವೇತನ 10 ಲಕ್ಷ ಇಟ್ಕೊಂಡು ಅಂತ ಸಂಬಂಧಪಟ್ಟ ಇಲಾಖೆಗೆ ಸಚಿವ ಸಂಪುಟ ಕಳಿಸ್ತು. ಅದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೂ ಕಾರ್ಯಕ್ರಮ ಕೈಗೊಂಡಿಲ್ಲ. ಇದ್ರ ಫಲವಾಗಿ ಸರ್ಕಾರನ ಎಚ್ಚರಿಸೋದಕ್ಕೋಸ್ಕರ ನಾಳೆ ಸೋಮವಾರ 24/8/2026 ಸೋಮವಾರ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಅಲ್ಲದಾದ್ರು ನಾವು ಸರ್ಕಾರನ ಗಮನ ಸೆಳೆಯೋದಕ್ಕೋಸ್ಕರವಾಗಿ ನಾವು ಈ ಮುಷ್ಕರ ಮಾಡ್ತಾಯಿದ್ದೀವಿ. ಈ ಹಿಂದೆ ಇದ್ದಂಥ ನಮ್ಮ ರಾಜ್ಯ ಸಂಘದಲ್ಲಿದ್ದಂಥ ಅಧ್ಯಕ್ಷರು ಅವ್ರು ಯಾವುದೂ ಕೆಲಸ ಮಾಡಿಲ್ಲ. ಈಗ ಪ್ರತಾಪ್ ಮದಕರಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರಾಜ್ಯದ ಮೂಲೆಗಳಿಂದ ಎಲ್ಲ ಗ್ರಾಮ ಸಹಾಯಕರು ಸಾಗರೋಪಾದಿಯಲ್ಲಿ ಬರ್ತಾಯಿದ್ದಾರೆ. ಈ ಒಂದು ಮುಷ್ಕರಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇನ್ನೂ ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಮನವಿಗಳನ್ನ ತಹಶೀಲ್ದಾರ್ಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಮನವಿ ಕೊಟ್ಟಿಲ್ಲ, ದಯವಿಟ್ಟು ಇವತ್ತು ಕೊಟ್ಬಿಟ್ಟು, ಶುಕ್ರವಾರ ಆದ್ದರಿಂದ ಇವತ್ತು ಕೊಟ್ಬಿಟ್ಟು ಸೋಮವಾರ ಪ್ರತಿಯೊಬ್ಬರು ಒಂದು ಶಾಂತಿಯುತ ಮುಷ್ಕರದಲ್ಲಿ ಭಾಗವಹಿಸಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒತ್ತಾಯ ಮಾಡ್ತೀನಿ. ಹೌದು, ಈ ಒಂದು 47 ವರ್ಷದಿಂದನೂ ಪ್ರತಿ ಸತಿ ಮುಷ್ಕರ ಮಾಡ್ತಲೇ ಇದ್ದೀವಿ, ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ. ಎಲ್ಲಾದ್ರೂ ಮುಷ್ಕರದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಮನವಿ ಪತ್ರ ಕೊಡ್ತಲೇ ಇದ್ದೀವಿ. ಇಲ್ಲ, ರಜಾ ಹಾಕ್ಬಿಟ್ಟು, ಸಾಂಕೇತಿಕ ರಜಾ ಹಾಕ್ಬಿಟ್ಟು ಇಡೀ ರಾಜ್ಯದಂತ ಮನವಿ ಪತ್ರ ಕೊಟ್ಬಿಟ್ಟು ಅವತ್ತು ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಎಲ್ಲ ತಹಸೀಲ್ದಾರ್ಸ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಂದಿನ ಏನಿಲ್ಲ, ಈ ಸರ್ಕಾರ ನಮ್ಮ ಪರವಾಗಿದೆ, ಗ್ರಾಮ ಸಹಾಯಕರ ಪರವಾಗಿದೆ. ನಾವು ಸರ್ಕಾರದ ವಿರುದ್ಧ ಏನು ಬೇಜಾರಿಲ್ಲ. ಬಟ್ ನೀತಿ ಅತಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. 25ರಲ್ಲಿ ಆಗಿರೋದು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಕಳಿಸಿರೋದ್ರಿಂದ ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಅಂದರೆ ಈ ನಿಧಾನಗತಿ ಆಮೆಗತಿಯಲ್ಲಿ ಸಾಗ್ತಾರೆ ಕಡ್ತಾ ಇದೇ ಒಂದು ನಮ್ಮ ಅಧಿವೇಶನದಲ್ಲಿ ಇದು ಪೂರ್ಣಗೊಳ್ತದೆ. ಈ ಕೆಲಸ ಬೇಗ ಆಗುತ್ತೆ ಅಂತ ನಾವು ಮಾಡ್ತಾಯಿದ್ದೀವಿ. ರಾಜ್ಯಾದ್ಯಂತ 10,450 ಜನ ಗ್ರಾಮ ಸಹಾಯಕರಿದ್ದೀವಿ. ಅದರಲ್ಲಿ 9,500 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 10,450 ಜನ ಇದ್ದೀವಿ. ಆಮೇಲೆ ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿದ್ವಿ, ಏನು ನಿವೃತ್ತಿ ಆಗಿದ್ದಾರೆ ಗ್ರಾಮ ಸಹಾಯಕರಿಗೆ 10 ಲಕ್ಷ ಗಂಟೆ ನೀಡಬೇಕು ಅಂತೇಳಿ. ಈಗ ಅದನ್ನು ಸಚಿವ ಸಂಪುಟದಲ್ಲಿ ಅದನ್ನು 5 ಲಕ್ಷ ಮಾಡಿ ಇತ್ತೀಚೆಗೆ ಅದನ್ನು ಆದೇಶ ಹೊರಡಿಸಿದ್ದಾರೆ. 5 ಲಕ್ಷ ಇಡಿಗಂಟು ನಿವೃತ್ತಿಯಾದ ಈಗ ಗ್ರಾಮ ಸಹಾಯಕರ ನೇಮಕಾತಿ ವಯಸ್ಸು 25, ನಿವೃತ್ತಿ ವಯಸ್ಸು 65. ಈ ಯಾರು 65 ವರ್ಷ ನಿವೃತ್ತಿ ಆಗ್ತಾರೆ ಅವ್ರಿಗೆ ಮತ್ತು ಏನು ಮರಣ ಹೊಂದಿರೋಂಥ ಗ್ರಾಮ ಸಹಾಯಕರಾದರೆ ಅವರು ವಾರಸದವರಿಗೆ ಹೆಂಡತಿ ಮಕ್ಕಳಿಗೆ ಅದನ್ನು 5 ಲಕ್ಷ ಇಡಿಗಂಟು ಕೊಡಬೇಕು ಅಂತೇಳಿ ಇತ್ತೀಚೆಗೆ ಒಂದು ಆದೇಶ ಆಗಿದೆ. ಆದರೆ ನಮ್ಮ ಬೇಡಿಕೆ 10 ಲಕ್ಷ ಇಡಿಗಂಟಿತ್ತು. ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ 2007 ಇಸ್ವಿನಲ್ಲಿ 10,400 ಕಾಯಮಾಗಿದೆ. ಹುದ್ದೆಗಳು ಕಾಯಮಾದ ನಂತರ ಈ ಗ್ರಾಮ ಸಹಾಯಕರಿಗೆ ಒಂದು ಏನು ನಿಗದಿತ ವೇತನ ಫಿಕ್ಸ್ ಮಾಡಬೇಕಾಯ್ತು. ವೇತನ ಪರಿಷ್ಕರಣೆ ಆಗಿಲ್ಲ ಸರ್. ಹಾಗಾಗಿ ಬರೀ 1,000 2,000 ಇತ್ತೀಚೆಗೆ ಏರಿಸ್ತಾ ಬಂದಿದ್ದಾರೆ ಬಿಟ್ಟರೆ, ಹೆಚ್ಚಿಸ್ತಾ ಬಂದಿದ್ದಾರೆ ಬಿಟ್ಟರೆ ಇಲ್ಲಿವರೆಗೂ ಒಂದು ಅಂತಿಮ ನಿರ್ಣಯ ಸರ್ಕಾರ ಏನೂ ಕ್ರಮ ಕೈಗೊಂಡಿಲ್ಲ. ಅದ್ರ ಬಗ್ಗೆ ಏನು ಅಂತಿಮವಾಗಿ ನಾವು ಕೂಡ 40-45 ಸರ್ಕಾರಿ ಸೇವೆ ಮಾಡಿ ಇವತ್ತು ನಿವೃತ್ತಿಗೆ ಮನೆಗೆ ಹೋದರೆ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಅರ್ಜಿ ಹಾಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗಾಗಲೇ ನಾವು ಸಂಬಂಧಪಟ್ಟ ಕಂದಾಯ ಇಲಾಖೆ ACS ಸಾಹೇಬ್ರದ್ದು ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಾಗಾಗಿ ಅವರು ಕೂಡ ನಮ್ಮ ಬಗ್ಗೆ ಗಮನ ಹರಿಸಿದ್ದಾರೆ. ಆದರೆ 9 ತಿಂಗಳ ಸಚಿವ ಸಂಪುಟದಲ್ಲಿ ಚರ್ಚೆ ಆದರೂ ಕೂಡ ಇಲ್ಲಿವರೆಗೂ ಒಂದು ಕಾರ್ಯಗತ ಆಗಿಲ್ಲ. ಕಾರಣ ಏನು ಅಂತೇಳಿ ನಮಗೆ ಎಲ್ಲ ಗ್ರಾಮ ಸಹಾಯಕರಿಗೆಲ್ಲ ಒಂದು ರೀತಿ ಭಾಳ ನೋವಾಗಿದೆ. ಆದಷ್ಟು ಬೇಗ ಅದನ್ನು ಸರ್ಕಾರ ಜಾರಿ ಮಾಡಬೇಕು. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ತವರು ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ನಮ್ಮ DCM ಮತ್ತು ಕಂದಾಯ ಸಚಿವರು ಪರಮೇಶ್ವರ್ ಸಾಹೇಬರು ಆಗಿರೋ ದಿವಸದಿಂದ ನಾವು ಈ ಸರ್ಕಾರನ ಒತ್ತಾಯ ಮಾಡಿ ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ 10,000 ಜನ ಗ್ರಾಮ ಸಹಾಯಕರಿಗೆ ಒಂದು ಅಂತಿಮ ಜೀವನಾಂಶಕ್ಕೆ ಏನಾದರೂ ಒಳ್ಳೆಯ ನಿರ್ಧಾರ ಮಾಡಿ ಮತ್ತು ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ಈಗ ಏನು 1961 ಗ್ರಾಮ ಕಚೇರಿಗಳ ರದ್ದತಿ ಕಾಯ್ದೆ 1961 ಪ್ರಕಾರ ಏನು ಪಟೇಲ, ಶಾನ್ಭಾಗ, ನೀರ್ಗಂಟಿ, ತೋಟಿ, ತಳವಾರ ಅಂತ ಇತ್ತು. ಆ ಹುದ್ದೆಗಳ ರದ್ದಾದ ತರುವಾಯ 1978 ಲಾಗಾಯತ್ನಲ್ಲಿ ಈ ಗ್ರಾಮ ಸಹಾಯಕ ಹುದ್ದೆಗಳನ್ನು ಸೃಷ್ಟಿಸಲಾಗಿದೆ. ಅಲ್ಲಿಂದ 100 ರೂಪಾಯಿಂದ ಪ್ರಾರಂಭಗೊಂಡು ಇಲ್ಲರೂ ಕೂಡ 100-200 ರೀತಿ ಹೆಚ್ಚಿಸುತ್ತಾ ಸರ್ಕಾರ ಬಂದು ಇವತ್ತು ಮಾಸಿಕ 15,000 ಗೌರವಧನವನ್ನು ಈ ಗ್ರಾಮ ಸಹಾಯಕರಿಗೆ ಸರ್ಕಾರ ನೀಡ್ತಾ ಇದೆ. ಇಲ್ಲಿವರೆಗೂ ಕೂಡ ನಾವು ಸರ್ಕಾರಕ್ಕೆ ಅನೇಕ ಹೋರಾಟಗಳನ್ನು, ಮನವಿಗಳನ್ನು ಸಲ್ಲಿಸ್ತಾ ಬಂದಿದ್ದೀವಿ.
ಇದರ ಪ್ರತಿಫಲವಾಗಿ ಇದೇ ಸೆಪ್ಟೆಂಬರ್ 25, 2025 ಸಚಿವ ಸಂಪುಟದಲ್ಲಿ ಮಾನ್ಯ ಏನು ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಅಂದಿನ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಗ್ರಾಮ ಸೇವಕರಿಗೆ 27,000 ಕನಿಷ್ಠ ವೇತನ ಡಿ ದರ್ಜೆ ಮಾಡಬೇಕು ಅಂತೇಳಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಆದರೆ 9 ತಿಂಗಳಲ್ಲಾದರೂ ಕೂಡ ಇಲ್ಲಿಯೂ ಕೂಡ ಸರ್ಕಾರ ಗ್ರಾಮ ಸೇವಕರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಮತ್ತು ಯಾವುದೇ ಆದೇಶಗಳು ಜಾರಿಯಾಗಿಲ್ಲ. ಇದ್ರ ಬಗ್ಗೆ ನಾವೇನು ಇಷ್ಟು ತಿಂಗಳಾದರೂ ಕೂಡ ಸರ್ಕಾರ ಯಾಕೆ ಒಂದು ಅಂತಿಮ ನಿರ್ಧಾರ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಗ್ರಾಮ ಸೇವಕರು ಭಾಳ ನೋವಿನಿಂದ ಇದೇ 2024 ಸೋಮವಾರ 24/8/2026 ಒಂದು ಏನು ಶಾಂತಿಯುತ ಮುಷ್ಕರವನ್ನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸುಮಾರು ಒಂದು 5,000 ರಿಂದ 6,000 ಕೂಡ ಗ್ರಾಮ ಸೇವಕರು ಸೇರ್ಬೋದು. ಹಾಗಾಗಿ ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೆ ಮತ್ತು ಸರ್ಕಾರ ಎಚ್ಚರಿಸೋಕ್ಕೋಸ್ಕರ ಈ ನಾವು ಒಂದು ಶಾಂತಿಯುತ ಮುಷ್ಕರವನ್ನು ಹಮ್ಮಿಕೋತಾ ಇದ್ದೀವಿ. ಈಗಾಗಲೇ ಏನು ನಮಗೆ ಸರ್ಕಾರ ಏನು ನಮಗೆ ಚುನಾವಣಾ ಭತ್ಯೆ ಇರಲಿಲ್ಲ, ಅದನ್ನು ಕೂಡ ಈಗ ಸರ್ಕಾರ ಆದೇಶ ಮಾಡಿದೆ. ಮತ್ತು ಈ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊಂಡು ಇವತ್ತು ಏನು ಡಿ ಗ್ರೂಪು ನೌಕರರಿಗೆ ಸಮಾನದಂಥ ಹುದ್ದೆ ಈ ಗ್ರಾಮ ಸೇವಕ ಹುದ್ದೆ ಆಗಿದ್ದವು. ಆದರೆ ಆ ಸರಿಸಮಾನ ವೇತನ ಕೊಡಬೇಕು, ನಮ್ಮನ್ನು ಕೂಡ ಡಿ ದರ್ಜೆ ನೌಕರರಿಗೆ ಪರಿಗಣಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗಾಗಿ ರಾಜ್ಯದ ಮೂಲೆಯಿಂದ ಇದೇ 24ನೇ ತಾರೀಕು ಗ್ರಾಮ ಸೇವಕರು ಆಗಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾನ್ಯ ನಾವು DCM ಹಾಗೂ ಕಂದಾಯ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಹೀಗಾಗಿ ನಮ್ಮ ಕಂದಾಯ ಇಲಾಖೆಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಂಡು ಈ ಗ್ರಾಮ ಸೇವಕರಿಗೆ ಒಂದು ಅಂತಿಮ ಏನಾದರೂ ನಿರ್ಣಯ ಮಾಡಿ ಒಂದು ಡಿ ಗ್ರೂಪ್ನೇ ಮಾಡಬೇಕು ಅಂಥೇಳಿ ನಾವು ಒಂದು ರಾಜ್ಯ ಸಂಘದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಸರ್.